ಡಿಮ್ಯಾಕ್ಗೆ ಸ್ವಾಗತ. ನಾನು ದೀಕ್ಷಿತ್ ಕುಮಾರ್. ನೀವು ನೋಡ್ತಾ ಇದ್ದೀರಾ ಸಾಲಿಡ್ ಎಡ್ಜ್ ಟ್ಯುಟೋರಿಯಲ್. ಇದು ಆರ್ಥೋಗ್ರಾಫಿಕ್ ಟು ಐಸೋಮೆಟ್ರಿಕ್. ಇಲ್ಲಿ ಪ್ರಾಬ್ಲಮ್ ನಂಬರ್ 4 ಇದೆ. ಇದು ಫ್ರಂಟ್ ವ್ಯೂ ಮತ್ತು ಇದು ಟಾಪ್ ವ್ಯೂ. ಈ ಡೈಮೆನ್ಷನ್ನ ಕ್ವಿಕ್ಲಿ ನೋಟ್ ಡೌನ್ ಮಾಡೋಣ. ನಾನು ಡೆಸ್ಕ್ಟಾಪಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಸಾಲಿಡ್ ಎಡ್ಜ್ ಐಕಾನ್ನ ರೈಟ್ ಕ್ಲಿಕ್ ಕೊಟ್ಟು ಓಪನ್ ಮಾಡ್ತಾಯಿದ್ದೀನಿ. ಸಾಲಿಡ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಸಾಲಿಡ್ ಪಾರ್ಟ್ ಎನ್ವೈರ್ನ್ಮೆಂಟ್. ಇಲ್ಲಿರೋದು ಎಡ್ಜ್ ಬಾರ್. ಎಡ್ಜ್ ಬಾರ್ ಹೇಗೆ ತರೋದು? ಟೂಲ್ಸ್, ಎಡ್ಜ್ ಬಾರ್, ಇದು ಟಿಕ್ ಆಗಿರಬೇಕು. ಒಮ್ಮೆ ಟೂಲ್ ಬಾರ್ಸ್ ನಾವು ರಿಫ್ರೆಶ್ ಮಾಡೋಣ. ವ್ಯೂ, ಟೂಲ್ ಬಾರ್, ಟೂಲ್ ಬಾರ್ಸ್. ಇಲ್ಲಿ ಬೇಕಿರೋ ಟೂಲ್ ಬಾರ್ಸ್ ಮೇನ್ ಮತ್ತು ಫೀಚರ್ಸ್. ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಮೇನ್ ಟೂಲ್ ಬಾರ್ನಲ್ಲಿ ನೇಮ್ಡ್ ವ್ಯೂಸ್ ಹೋಗಿ ಅಲ್ಲಿಂದ ಪುಲ್ ಡೌನ್ ಮಾಡಿ ISO ಅಂತ ಸೆಟ್ ಮಾಡಬೇಕು. ಇಲ್ಲಿ 3 ಡಿಫ್ರೆಂಟ್ ಪ್ಲೇನ್ ಇದೆ. ಇದು ಫ್ರಂಟ್ ಪ್ಲೇನ್, ಇದು ರೈಟ್ ರೆಫರೆನ್ಸ್ ಪ್ಲೇನ್ ಮತ್ತು ಇದು ಟಾಪ್ ಪ್ಲೇನ್. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ನಾನು ಫ್ರಂಟ್ ರೆಫರೆನ್ಸ್ ಪ್ಲೇನ್ನ ಇಲ್ಲಿ ಪಿಕ್ ಮಾಡ್ತಾಯಿದ್ದೀನಿ ಯೂಸಿಂಗ್ ಪ್ರೊಟ್ರೂಷನ್. ಫಸ್ಟ್ ಟೂಲ್ ಪ್ರೊಟ್ರೂಷನ್. ಫ್ರಂಟ್ ರೆಫರೆನ್ಸ್ ಪ್ಲೇನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಾವು ಪ್ರೊಟ್ರೂಷನ್ ವಿಂಡೋನಲ್ಲಿ ಇದ್ದೀವಿ. ಇವಾಗ ಇಲ್ಲಿ ಟೂಲ್ ಬಾರ್ಸ್ನೊಮ್ಮೆ ರಿಫ್ರೆಶ್ ಮಾಡೋಣ. ವ್ಯೂ, ಟೂಲ್ ಬಾರ್ಸ್, ಟೂಲ್ ಬಾರ್ಸ್. ಇಲ್ಲಿ ಬೇಕಿರೋ ಟೂಲ್ ಬಾರ್ಸ್ ಮೇನ್, ಡ್ರಾ ಮತ್ತು ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್. ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ನಾನು ಪ್ರೊಫೈಲ್ನ ಡ್ರಾ ಮಾಡ್ತಾಯಿದ್ದೀನಿ ಯೂಸಿಂಗ್ ಲೈನ್ ಕಮಾಂಡ್ ಅಂಡರ್ ಡ್ರಾ ಟೂಲ್ ಬಾರ್. ಈ ಬೇಸ್ನ ಆ್ಯಸ್ ಇಟ್ ಈಸ್ ಡ್ರಾ ಮಾಡ್ತಾಯಿದ್ದೀನಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಈಕ್ವಲ್ ರಿಲೇಷನ್ನ ಕೊಡ್ತಾಯಿದ್ದೀನಿ ಅಂಡರ್ ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್. ಈಕ್ವಲ್, ಇದು 2 ಲೈನ್ ಈಕ್ವಲ್ ಆಗುತ್ತೆ ಮತ್ತು ಈ 2 ಲೈನ್ ಕೂಡ ಈಕ್ವಲ್ ಆಗುತ್ತೆ. ನೆಕ್ಸ್ಟ್ ನಾನು ಕನೆಕ್ಟ್ ಮಾಡ್ತೀನಿ ಸೆಂಟರ್ನ. ಕನೆಕ್ಟ್. ಇಲ್ಲೇನು ಲೈನ್ನಲ್ಲಿ ಸೆಂಟರ್ ಇದೆ ಅದನ್ನು ನಾನು ಪ್ಲೇನ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಕನೆಕ್ಟ್ ಆಗಿದೆ. ನೆಕ್ಸ್ಟ್ ನಾನು ಸ್ಮಾರ್ಟ್ ಡೈಮೆನ್ಷನ್ ಕೊಡ್ತೀನಿ ಯೂಸಿಂಗ್ ಡ್ರಾ ಟೂಲ್ ಬಾರ್. ಸ್ಮಾರ್ಟ್ ಡೈಮೆನ್ಷನ್ ಮೊದಲಿಗೆ ಟೋಟಲ್ ಲೆಂತ್ನ ನಾನು ಸ್ಪೆಸಿಫೈ ಮಾಡ್ತೀನಿ. ಸೊ ಇದು 30 + 30 60 ಆಯಿತು. 30 + 30 ಎಂಟರ್. ಇದು 60 mm ಆಯಿತು. ಇಲ್ಲಿಂದ ಈ ಹೈಟ್ನ ಕೊಡ್ತೀನಿ. ಇದು 30 mm. ನೆಕ್ಸ್ಟ್ ಇಲ್ಲಿಂದ ಹೈಟ್ನ ಕೊಡ್ತೀನಿ. ಇದು ಫಸ್ಟ್ ಮತ್ತು ಇದು ಸೆಕೆಂಡ್. ವರ್ಟಿಕಲ್ ಡಿಸ್ಟೆನ್ಸ್ನ ಕೊಡಬೇಕು ಇಲ್ಲಿ. ಇದು 20 mm. ಇಲ್ಲಿ ಡೈಮೆನ್ಷನ್ ಕಂಪ್ಲೀಟ್ ಆಗಿದೆ. ನಮ್ಮ ಪ್ರೊಫೈಲ್ ಕೂಡ ಕಂಪ್ಲೀಟ್ ಆಗಿದೆ. ಇಲ್ಲಿಂದ ರಿಟರ್ನ್ ಬಟನ್ನ ಕ್ಲಿಕ್ ಮಾಡಬೇಕು. ನಾವು ಫ್ರಂಟ್ ಪ್ಲೇನಿಂದ ಪ್ರೊಟ್ರೂಷನ್ನ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಬಂದಾಗ ಪ್ರೊಟ್ರೂಷನ್ ಸಿಮೆಟ್ರಿಕ್ ಎಕ್ಸ್ಟೆಂಟ್ ಅಂತ ಕೊಡಬೇಕು. ಇಲ್ಲಿ ಪ್ರೊಟ್ರೂಷನ್ 2 ಸೈಡ್ ಹೋಗ್ತಾಯಿದೆ ಇವಾಗ ಪ್ಲೇನಿಂದ. ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಆಫ್ ಪ್ರೊಟ್ರೂಷನ್ನ ನಾವು ಎಂಟರ್ ಮಾಡಬೇಕು. ಡ್ರಾಯಿಂಗ್ನಲ್ಲಿ ಅದು 40 mm. 40 ಎಂಟರ್ ಮತ್ತು ಫಿನಿಶ್, ಕ್ಯಾನ್ಸಲ್. ಇವಾಗ ಇಲ್ಲೊಂದು ನಾವು ಪ್ರೊಟ್ರೂಷನ್ ಮಾಡಬೇಕು. ಅದಕ್ಕೋಸ್ಕರ ನಾನು ಪ್ರೊಟ್ರೂಷನ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಪ್ರೊಟ್ರೂಷನ್ ಎಗೇನ್ ನಾನು ಫ್ರಂಟ್ ರೆಫರೆನ್ಸ್ ಪ್ಲೇನ್ನೇ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ರೆಕ್ಟ್ಯಾಂಗಲ್ ಟೂಲ್ನ ಪಿಕ್ ಮಾಡ್ತೀನಿ ಅಂಡರ್ ಡ್ರಾ ಟೂಲ್ ಬಾರ್. ಈ ರೀತಿ ಡ್ರ್ಯಾಗ್ ಮಾಡಿ ಒಂದು ರೆಕ್ಟ್ಯಾಂಗಲ್ನ ಕ್ರಿಯೇಟ್ ಮಾಡಿದೆ. ನೆಕ್ಸ್ಟ್ ಇದಕ್ಕೆ ರಿಲೇಷನ್ ಹಾಕ್ತೀನಿ ನಾನು. ಫಸ್ಟ್ ನಾನು ಕೊಲಿನಿಯರ್ ರಿಲೇಷನ್ಶಿಪ್ ಹಾಕ್ತೀನಿ. ಕೊಲಿನಿಯರ್. ಸೊ ದಿಸ್ ಲೈನ್ ಈಸ್ ಕೊಲಿನಿಯರ್ ಟು ದಿಸ್ ಆ್ಯಂಡ್ ದಿಸ್ ಲೈನ್ ಈಸ್ ಕೊಲಿನಿಯರ್ ಟು ದಿಸ್. ಇಲ್ಲಿಂದ ಸ್ಮಾರ್ಟ್ ಡೈಮೆನ್ಷನ್. ಈ ಹೈಟ್ ಡ್ರಾಯಿಂಗ್ನಲ್ಲಿ 20 ಅಂತ ಇದೆ. 20 ಎಂಟರ್. ನೆಕ್ಸ್ಟ್ ಈ ಲೆಂತ್ 40 ಎಂಟರ್. ಇಲ್ಲಿಂದ ರಿಟರ್ನ್. ಅಗೇನ್ ಪ್ರೊಟ್ರೂಷನ್ ಸಿಮೆಟ್ರಿಕ್ ಎಕ್ಸ್ಟೆಂಟ್. ಡಿಸ್ಟೆನ್ಸ್ ಆಫ್ ಪ್ರೊಟ್ರೂಷನ್ ಇಷ್ಟು ಬರಬೇಕು ನಮಗೆ 20. ಸೊ ಫಿನಿಶ್, ಕ್ಯಾನ್ಸಲ್. ಇಲ್ಲಿಗೆ ಸಾಲಿಡ್ ಕಂಪ್ಲೀಟ್ ಆಗಿದೆ. ಇದನ್ನು ISO ಅಂತ ಸೆಟ್ ಮಾಡ್ತೀನಿ. ಅಂಡರ್ ಮೇನ್ ಟೂಲ್ ಬಾರ್, ನೇಮ್ಡ್ ವ್ಯೂಸ್, ISO ಮತ್ತು ಇಲ್ಲಿ ಫಿಟ್. ನೆಕ್ಸ್ಟ್ ಇದನ್ನು ಸೇವ್ ಮಾಡೋಣ. ಫೈಲ್, ಸೇವ್. ಇಲ್ಲಿ ಪ್ರಾಪರ್ಟಿಯಲ್ಲಿ ಸಮರಿ ಟೈಟಲ್ ಕೊಡ್ತಾಯಿದ್ದೀನಿ ನಾನು 3D4 ಅಂತ. ಇಲ್ಲಿಂದ ಇದನ್ನು ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ತಾಯಿದ್ದೀನಿ. ಓಕೆ. ಇಲ್ಲಿ ಪಾತ್ ಕೇಳ್ತಾ ಇದೆ. ಡಿಫಾಲ್ಟ್ ಪಾತ್ ಇಲ್ಲಿ ಬರ್ತಾ ಇದೆ. ಆದರೂ ನಾನು ಪಾತ್ ಒಮ್ಮೆ ತೋರಿಸ್ಬಿಡ್ತೀನಿ ಯಾವ ಫೋಲ್ಡರ್ ಯಾವ ಡ್ರೈವ್ ಅಂತ. ಪುಲ್ ಡೌನ್ ಮಾಡ್ತೀನಿ. ನನ್ನ ಸಿಸ್ಟಮಲ್ಲಿ F ಡ್ರೈವ್. ಇಲ್ಲಿ 2D to 3D ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ. ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಫೈಲ್ ನೇಮ್
ಇದನ್ನು ನಾನು ಪೇಸ್ಟ್ ಮಾಡ್ತೀನಿ. ಆವಾಗ ಕಾಪಿ ಏನು ಮಾಡಿದ್ದು ಇದನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ ಆಸ್ 3D4 ಮತ್ತು ಸೇವ್. ನಾನು ಸೇವ್ ಕೊಡೋ ಮುಂಚೆ ಇಲ್ಲಿ ಚೇಂಜಸ್ ನೋಡಿ, ಇಲ್ಲಿ ಪಾರ್ಟ್ 1 ಅಂತ ಇದೆ. ನಾನು ಸೇವ್ ಕೊಟ್ಟು ಕೂಡಲೇ ಅದು 3D4.pr ಅಂತ ಸೇವ್ ಆಗಿದೆ. ಸೊ ಇಲ್ಲಿಂದ ಈ ವಿಂಡೋನ ನಾವು ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಡ್ರಾಯಿಂಗ್ ಎನ್ವೈರ್ನ್ಮೆಂಟ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ಬಾಟಮಲ್ಲಿ ಶೀಟ್ 1 ಅಂತ ಇದೆ, ಅದ್ರ ಮೇಲೆ ರೈಟ್ ಕ್ಲಿಕ್ ಕೊಟ್ಟು ಶೀಟ್ ಸೆಟಪ್ ಮಾಡಬೇಕು. ಬ್ಯಾಕ್ಗ್ರೌಂಡ್ A4, ಇದು ಟಿಕ್ ಆಗಿರಬೇಕು ಡಿಫಾಲ್ಟಾಗಿ. ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿಂದ ಫಿಟ್. ನೆಕ್ಸ್ಟ್ ವ್ಯೂ ಹೋಗಬೇಕು, ಬ್ಯಾಕ್ಗ್ರೌಂಡ್ ಶೀಟ್. ಇಲ್ಲಿ A4 ಬ್ಯಾಕ್ಗ್ರೌಂಡ್ ಶೀಟ್ನ ಸೆಲೆಕ್ಟ್ ಮಾಡಬೇಕು. ಮತ್ತು ಅಗೇನ್ ಕ್ಲಿಕ್ ಆನ್ ಫಿಟ್. ಇದನ್ನು ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್ ಮಾಡಿ ನಾನು ಡಿಲೀಟ್ ಬಟನ್ನ ಪ್ರೆಸ್ ಮಾಡ್ತಿದ್ದೀನಿ ಕೀಬೋರ್ಡಲ್ಲಿ, ಅದು ಡಿಲೀಟ್ ಆಯಿತು. ಅದೇ ರೀತಿ ಈ ಟೇಬಲ್ನ ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್, ಡಿಲೀಟ್. ಇಲ್ಲಿ ಟೇಬಲ್ ಡಿಲೀಟ್ ಆಗಿದೆ, ನಾವು ಬ್ಯಾಕ್ಗ್ರೌಂಡ್ ಶೀಟಲ್ಲಿದ್ದೀವಿ. ಈ ಬ್ಯಾಕ್ಗ್ರೌಂಡ್ ಶೀಟ್ನ ತೆಗಿಬೇಕು. ವ್ಯೂ ಬ್ಯಾಕ್ಗ್ರೌಂಡ್ ಶೀಟ್. ಇವಾಗ ನಮ್ಮ ಹತ್ರ A4 ಶೀಟ್ ಇದೆ, ಶೀಟ್ 1. ಸೊ ಇಲ್ಲಿಂದ ಡ್ರಾಯಿಂಗ್ ವ್ಯೂ ಟೂಲ್ ಬಾರ್, ಇಲ್ಲಿ ಸೆಕೆಂಡ್ ಟೂಲ್ ಏನಿದೆ ಡ್ರಾಯಿಂಗ್ ವ್ಯೂ ವಿಝಾರ್ಡ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಮ್ಮ ಫೋಲ್ಡರ್ನ ಪುಲ್ ಡೌನ್ ಮಾಡಬೇಕು. F ಡ್ರೈವ್ 2D to 3D ಫೋಲ್ಡರ್, ಇಲ್ಲಿ 3D4. ಸೊ ಇಲ್ಲಿ ಫ್ರಂಟ್ ಪ್ಲೇನನ್ನೇ ಸೆಲೆಕ್ಟ್ ಮಾಡ್ತೀನಿ, ಯಾಕೆಂದರೆ ಫ್ರಂಟ್ ವ್ಯೂ ಅದಕ್ಕೆ ಎಡ್ಜಸೆಂಟ್ ಆಗಿದೆ. ಸೊ ಓಪನ್, ನೆಕ್ಸ್ಟ್ ಫ್ರಂಟ್ ಪ್ಲೇನ್, ನೆಕ್ಸ್ಟ್ ಫಿನಿಶ್. ಸೊ ಇಲ್ಲಿ ಸ್ಕೇಲ್ ನೋಡ್ಕೊಳ್ಳಿ 2:1 ಇದೆ, ಅದನ್ನು ಪುಲ್ ಡೌನ್ ಮಾಡಿ 1:1 ಮಾಡ್ತಾಯಿದ್ದೀನಿ. ಸೊ ದಿಸ್ ವಿಲ್ ಬಿಕಮ್ ಫ್ರಂಟ್ ವ್ಯೂ. ನೆಕ್ಸ್ಟ್ ಇಲ್ಲಿಂದ ಥರ್ಡ್ ಟೂಲ್ ಪ್ರಿನ್ಸಿಪಲ್ ವ್ಯೂ, ಇದನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಕ್ಲಿಕ್ ಕೊಟ್ಟರೆ ದಿಸ್ ವಿಲ್ ಬಿಕಮ್ ಟಾಪ್ ವ್ಯೂ. ಅದೇ ರೀತಿ ಪ್ರಿನ್ಸಿಪಲ್ ವ್ಯೂ ಇಲ್ಲಿಂದ ಕ್ಲಿಕ್ ಮಾಡಿ ಈ ಕಡೆ ಕ್ಲಿಕ್ ಮಾಡಿದರೆ ಐಸೋಮೆಟ್ರಿಕ್ ವ್ಯೂ ಬಂತು. ಸೆಲೆಕ್ಟ್ ಟೂಲ್, ನೀವು ಇದನ್ನು ಸೆಲೆಕ್ಟ್ ಮಾಡಿ ಪೊಸಿಷನ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿಂದ ಟೆಕ್ಸ್ಟ್ ಟೂಲ್ನ ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಡ್ರಾಯಿಂಗ್ ವ್ಯೂಸ್ನಲ್ಲಿ. ಇದಕ್ಕೆ ಇವಾಗ ಟೆಕ್ಸ್ಟ್ ಕೊಡ್ತಾಯಿದ್ದೀನಿ. ಫ್ರಂಟ್ ವ್ಯೂ, ಇದು ಟಾಪ್ ವ್ಯೂ, ನೆಕ್ಸ್ಟ್ ಇದು ಐಸೋಮೆಟ್ರಿಕ್ ವ್ಯೂ. ನೆಕ್ಸ್ಟ್ ಡೈಮೆನ್ಷನ್ ಕೊಡಬೇಕು, ಸ್ಮಾರ್ಟ್ ಡೈಮೆನ್ಷನ್. ಸೊ ಈ ಲೆಂತ್ 30. ನೆಕ್ಸ್ಟ್ ಇಲ್ಲಿ 20 ಇದೆ, 40 ನಾನು ಇಲ್ಲಿ ಕೊಡ್ತೀನಿ. ಹೈಟ್ ಇಲ್ಲಿ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಇದು 20. ಅದೇ ರೀತಿ ಐಸೋಮೆಟ್ರಿಕ್ನಲ್ಲೂ ಡೈಮೆನ್ಷನ್ನ ಸ್ಪೆಸಿಫೈ ಮಾಡ್ತಾಯಿದ್ದೀನಿ. ಇಲ್ಲಿಂದ ಡಿಸ್ಟೆನ್ಸ್ ಬಿಟ್ವೀನ್ನ ಸೆಲೆಕ್ಟ್ ಮಾಡ್ತೀನಿ. ಡಿಸ್ಟೆನ್ಸ್ ಬಿಟ್ವೀನ್ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್. ಈ ಡಿಸ್ಟೆನ್ಸ್ನ ನಾವು ಚೇಂಜ್ ಮಾಡಬೇಕು. ಸೆಲೆಕ್ಟ್ ಟೂಲ್ನ ಸೆಲೆಕ್ಟ್ ಮಾಡಬೇಕು, ಈ ಡಿಸ್ಟೆನ್ಸ್ನ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿಂದ ಎರಡನೇದು ಅಲ್ಲಿ ಡೈಮೆನ್ಷನ್ ಟೈಪ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಬ್ಲ್ಯಾಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಡೈಮೆನ್ಷನ್ ಬ್ಲ್ಯಾಂಕ್ ಆಯಿತು. ನೆಕ್ಸ್ಟ್ ಸೆಲೆಕ್ಟ್ ಟೂಲ್ ಪ್ರಿಫಿಕ್ಸ್, ಇಲ್ಲಿಂದ ಪ್ರಿಫಿಕ್ಸ್ ಇದೆ, ಅಲ್ಲಿ ಹೈಟ್ 20 ಅಂತ ಟೈಪ್ ಮಾಡಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ 20 ಆಯ್ತದು. ಸೊ ಸ್ಮಾರ್ಟ್ ಡೈಮೆನ್ಷನ್, ಈ ಹೈಟ್ನ ಕೂಡ ಇಲ್ಲಿ ಸ್ಪೆಸಿಫೈ ಮಾಡ್ತಾಯಿದ್ದೀನಿ. ಸೊ ಇದು 30 ಇದೆ. ಇದಕ್ಕೆ ಹೆಡ್ಡಿಂಗ್ ಕೊಡೋಣ. ಟೆಕ್ಸ್ಟ್, ಇಲ್ಲಿ ಹೆಡ್ಡಿಂಗ್ ಕೊಡ್ತಾಯಿದ್ದೀನಿ ಆ್ಯಸ್ 3D4. ಈ ಫಾಂಟ್ನ ನೀವು ಇನ್ಕ್ರೀಸ್ ಮಾಡಬೇಕಾದ್ರೆ ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 1 ಅಂತ ಇದೆ, ಅದನ್ನು 3 ಮಾಡ್ತಾಯಿದ್ದೀನಿ. ಎಂಟರ್ ಕೊಡ್ತೀನಿ. ಇಲ್ಲಿ ಫಾಂಟ್ ಇನ್ಕ್ರೀಸ್ ಆಯಿತು. ಇದನ್ನು ಎಲ್ಲಿ ಬೇಕಲ್ಲಿ ಪ್ಲೇಸ್ ಮಾಡ್ಬೋದು. ಒನ್ಸ್ ಅಗೇನ್ ಟೆಕ್ಸ್ಟ್, ಇಲ್ಲಿ ಬಾಟಮ್ ಆಫ್ ದಿ ಪೇಜ್ ನಿಮ್ಮ ರಿಜಿಸ್ಟರ್ ನಂಬರನ್ನು ನೀವು ಎಂಟರ್ ಮಾಡ್ಬೋದು. REG ನಂಬರ್ ಅಂತ ಟೈಪ್ ಮಾಡಿ ಬ್ಲ್ಯಾಂಕ್ ಬಿಡ್ತಾಯಿದ್ದೀನಿ. ಇಲ್ಲಿ ಡ್ರಾಯಿಂಗ್ ಕಂಪ್ಲೀಟ್ ಆಗಿದೆ. ನಾನು ಸೇವ್ ಮಾಡ್ತೀನಿ. ನಾನು ಫೈಲ್, ಸೇವ್, ಅದೇ ಫೋಲ್ಡರ್ F ಡ್ರೈವ್ 2D to 3D, ಇಲ್ಲಿ 3D4.dft ಸೇವ್. ಈ ಫೈಲ್ ಇವಾಗ ಸೇವ್ ಆಗುತ್ತೆ ಆ್ಯಸ್ 3D4.dft. ಸೊ ಇದು 3D4 ಆರ್ಥೋಗ್ರಾಫಿಕ್ ಟು ಐಸೋಮೆಟ್ರಿಕ್.